ಪ್ರೀತಿವೀಕ್ಷಕರೇ, ಆಯಾಯ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅತಿಥಿ ಉಪನ್ಯಾಸಕರ ಫಿಲ್ ಮಾಡಬೇಕು ಅಂತೇಳಿ ಒಂದು ಪತ್ರ ರವಾನೆ ಆಗಿದೆ ಕುಲಸಚಿವರುಗಳಿಗೆ. ಈ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರನ್ನ ಅವರೇ ನೇಮಕ ಮಾಡ್ಕೋಬೇಕು. ಜೊತೆಗೆ ಏನು ವಿದ್ಯಾರ್ಥಿಗಳಿಂದ ಈ ಒಂದು ಅಮೌಂಟ್ ಕಲೆಕ್ಟ್ ಆಗುತ್ತೋ ಆ ಅಮೌಂಟ್ ಅಲ್ಲೇ ಅತಿಥಿ ಉಪನ್ಯಾಸಕರಿಗೆ ಗೌರವ ಧನವನ್ನ ನೀಡಬೇಕು ಎಂಬತಕ್ಕಂತ ಒಂದು ಪತ್ರ ಉನ್ನತ ಶಿಕ್ಷಣ ಇಲಾಖೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಂದ ಈ ಒಂದು ಪತ್ರ ರವಾನೆಯಾಗಿದೆ. ಹಾಗಾದ್ರೆ ಈ ಒಂದು ಹುದ್ದೆಗಳು ಇದುವರೆಗೆ ಏನು ಕರ್ನಾಟಕ ರಾಜ್ಯದ ಈ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಫಿಲ್ ಆಗ್ತಾ ಇದ್ವೋ ಅವುಗಳನ್ನ ಮತ್ತೆ ಏನ್ ಮಾಡ್ತಾರೆ, ಮತ್ತೆ ಈ ಯೂನಿವರ್ಸಿಟಿಗಳಿಗೆ ಅತಿಥಿ ಉಪನ್ಯಾಸಕರನ್ನ ಫಿಲ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಫಿಲ್ ಮಾಡಲ್ವಾ? ಯಾಕೆ ಈ ತರದಲ್ಲಿ ಒಂದು ಹೊಸ ಒಂದು ಪತ್ರ ರವಾನೆ ಆಗ್ತಾ ಇದೆ? ಮತ್ತೆ ಯಾವ ಯಾವ ಯೂನಿವರ್ಸಿಟಿಗಳಲ್ಲಿ ಇದು ಚಾಲ್ತಿಗೆ ಮುಂದೆ ಬರ್ತಾ ಇದೆ ಅನ್ನುವ ವಿಚಾರವನ್ನ ನಾನು ಆ ಏನು ಪತ್ರ ಇದೆಯೋ ಅದರ ಆಧಾರದ ಮೇಲೆ ನಿಮ್ಗೆ ಈ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ಯೂನಿವರ್ಸಿಟಿಗಳಲ್ಲಿ ಮತ್ತೆ ಯಾವ ರೀತಿ ಫಿಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ, ಮತ್ತೆ ಅದಕ್ಕೆ ಯಾರೆಲ್ಲ ಒಂದು ಪ್ರತಿಕ್ರಿಯೆನ ನೀಡಿದ್ದಾರೆ ಆ ಮಾಹಿತಿಯನ್ನು ಕೂಡ ನಿಮ್ ಜೊತೆ ಹಂಚ್ಕೊಳ್ತೀನಿ. ಆದೇಶದಿಂದಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ. ಹಾಗೂ ನಾನು ಮಾಡ್ತಕ್ಕಂಥ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿವೀಕ್ಷಕರೇ, ಮೊದಲನಿಗೆ ಸರ್ಕಾರದ ಕಾರ್ಯದರ್ಶಿ ಅವರಿಂದ ಬಂದಿರತಕ್ಕಂತ ಒಂದು ಪತ್ರವನ್ನ ನೋಡ್ಬಿಡೋಣ. ಇವ್ರಿಗೆಲ್ಲ ಒಂದು ಪತ್ರವನ್ನು ಬರೆದಿದ್ದಾರೆ. ಕುಲಸಚಿವರು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು, ಕುಲಸಚಿವರು ನೃಪತುಂಗ ವಿಶ್ವವಿದ್ಯಾಲಯ ನೃಪತುಂಗ ರಸ್ತೆ ಬೆಂಗಳೂರು, ಕುಲಸಚಿವರು ಮಂಡ್ಯ ಏಕೀಕೃತ ವಿಶ್ವವಿದ್ಯಾಲಯ ಮಂಡ್ಯ. ಏನಂತ ಬರೆದಿದ್ದಾರೆ? 2026-27ನೇ ಶೈಕ್ಷಣಿಕ ಸಾಲಿಗೆ ಹೆಚ್ಚುವರಿ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲು ಅನುಮತಿ ಕುರಿತು ಹೇಳ್ತಾ ಇದ್ದಾರೆ. ಅವರು ಈ ಒಂದು ವಿಚಾರವನ್ನ ಇಲ್ಲಿ ಹೇಳ್ಬಿಡ್ತಾರೆ, ನೋಡೋಣ ಬನ್ನಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಕಡತದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಗೊಳಪಡುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ, ನೆನ್ಪಿಟ್ಕೋಬೇಕು, ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಗೊಳಪಡುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 26-27ನೇ ಶೈಕ್ಷಣಿಕ ಸಾಲಿಗೆ ಹೆಚ್ಚುವರಿ ಕಾರ್ಯಭಾರಕ್ಕನುಗುಣವಾಗಿ ಅಗತ್ಯವಿರುವ ಅಂದಾಜು 12,571 ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸರ್ಕಾರದ ಅನುಮತಿಯನ್ನು ಹಾಗೂ ಕ್ಲಸ್ಟರ್ ವಿಶ್ವವಿದ್ಯಾಲಯ, ನೃಪತುಂಗ ವಿಶ್ವವಿದ್ಯಾಲಯ ಹಾಗೂ ಮಂಡ್ಯ ಏಕೀಕೃತ ವಿಶ್ವವಿದ್ಯಾಲಯಗಳು ಸಂಪೂರ್ಣ ಸ್ವಾಯತ್ತ ಸಂಸ್ಥೆಗಳಾಗಿದ್ದು ವಿದ್ಯಾರ್ಥಿಗಳಿಂದ ಶುಲ್ಕಗಳನ್ನು ಸಂಗ್ರಹಿಸಲಾಗುತ್ತಿರುವುದರಿಂದ ಈ ಮೂರು ವಿಶ್ವವಿದ್ಯಾಲಯಗಳಿಗೆ ಅಗತ್ಯವಿರುವ ಅತಿಥಿ ಉಪನ್ಯಾಸಕರನ್ನು ಸದರಿ ವಿಶ್ವವಿದ್ಯಾಲಯಗಳ ಹಂತದಲ್ಲಿಯೇ ನೇಮಿಸಿಕೊಳ್ಳಲು ಸರ್ಕಾರದ ಹಂತದಲ್ಲಿ ನಿರ್ದೇಶನ ನೀಡುವಂತೆ ಕೋರಿರುತ್ತೀರಿ. ಈ ಕುರಿತು ಪರಿಶೀಲಿಸಲಾಗಿ ತಮ್ಮ ವಿಶ್ವವಿದ್ಯಾಲಯಗಳು ಸಂಪೂರ್ಣ ಸ್ವಾಯತ್ತ ಸಂಸ್ಥೆಗಳಾಗಿದ್ದು ವಿದ್ಯಾರ್ಥಿಗಳಿಂದ ಶುಲ್ಕಗಳನ್ನು ಸಂಗ್ರಹಿಸಲಾಗುತ್ತಿರುವುದರಿಂದ ತಮ್ಮ ವಿಶ್ವವಿದ್ಯಾಲಯಗಳಿಗೆ ಅಗತ್ಯವಿರುವ ಅತಿಥಿ ಉಪನ್ಯಾಸಕರನ್ನು ತಮ್ಮ ಹಂತದಲ್ಲಿಯೇ ನೇಮಿಸಿಕೊಳ್ಳುವಂತೆ ತಮಗೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಈ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಉನ್ನತ ಶಿಕ್ಷಣ ಇಲಾಖೆ ಪತ್ರವನ್ನ ಬರ್ಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕು, ಏನು ಕಾಲೇಜು ಶಿಕ್ಷಣ ಇಲಾಖೆಯ ಹಂತದಲ್ಲಿ ಬರ್ತಕ್ಕಂಥ ಕಾಲೇಜುಗಳಿಗೆ ಸುಮಾರು 12,571 ಅತಿಥಿ ಉಪನ್ಯಾಸಕರು, ಮತ್ತೆ ಈ ಮೂರು ಏನು ಸಪರೇಟ್ ಇಲಾಖೆಗಳಿದ್ದಾವೋ, ಕ್ಲಸ್ಟರ್, ನೃಪತುಂಗ, ಮಂಡ್ಯ ಯೂನಿವರ್ಸಿಟಿಗಳಿದ್ದಾವೋ, ಈ ಮೂರು ಯೂನಿವರ್ಸಿಟಿಗಳು ಅವರ ಹಂತದಲ್ಲೇ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೋಬೇಕು. ಇನ್ನು ಉಳಿದಂತೆ ಕಾಲೇಜು ಶಿಕ್ಷಣ ಇಲಾಖೆಯ ಅಂಡರ್ ಅಲ್ಲಿ ಬರ್ತಕ್ಕಂಥ ಏನು ಈ ಕಾಲೇಜುಗಳಿದ್ದಾವೋ 12,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಇದಕ್ಕಾಗಿ ಅನುಮತಿಯನ್ನ ಕೋರಿರ್ತೀರಿ. ಈ ಮೂರು ಯೂನಿವರ್ಸಿಟಿಗೆ ನಾವು ನೀವೇ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡ್ಕೊಳ್ಳಿ, ಮತ್ತೆ ವಿದ್ಯಾರ್ಥಿಗಳಿಂದ ಏನ್ ಶುಲ್ಕ ಪಡ್ಕೊಳ್ತಾ ಇದೀರೋ ಅದರಲ್ಲೇ ಸರಿದೂಗಿಸ್ಕೊಳ್ಳಿ ಈ ಗೌರವ ಧನಗಳನ್ನ. ಇನ್ನು ಉಳಿದಂತೆ ಕಾಲೇಜು ಶಿಕ್ಷಣ ಹಂತದಲ್ಲಿ ಬರ್ತಕ್ಕಂಥ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದಾವೋ ಅವಕ್ಕೆ ಯಥಾಸ್ಥಿತಿಯಲ್ಲಿ ನಡೆಯುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಪತ್ರವನ್ನ ರವಾನೆ ಮಾಡಲಾಗಿದೆ. ಹಾಗಾದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ, 2026-27ನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳಲು ಪ್ರಕ್ರಿಯೆಯನ್ನ ಆರಂಭ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದಾವೆ. ಈ ಮೂರು ಯೂನಿವರ್ಸಿಟಿಯನ್ನ ಸಪರೇಟ್ ನೀವು ಮಾಡ್ಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಆದ್ರೆ ಈ ಮೂರು ವಿಶ್ವವಿದ್ಯಾಲಯಗಳಿಗೆ ಏನು ವಿದ್ಯಾರ್ಥಿಗಳಿಂದ ಸಂಗ್ರಹಿಸಲಾಗಿರ್ತಕ್ಕಂಥ
ಶುಲ್ಕದಲ್ಲಿ ಗೌರವಧನವನ್ನ ನೀವು ಏರ್ಪಾಟು ಮಾಡ್ಕೋಬೇಕು ಅಂತ ಹೇಳಿದ್ಯೋ, ಇದಕ್ಕೆ ಪ್ರತಿಕ್ರಿಯೆನ ನೀಡಿದ್ದಾರೆ ಒಬ್ರು. ಆ ವಿಚಾರವನ್ನು ನೋಡ್ಬಿಡೋಣ ಬನ್ನಿ. ಪ್ರೀತಿವೀಕ್ಷಕರೇ, ಮಾಜಿ ಉಪಸಭಾಪತಿ ಮರಿತಿಬ್ಬೇಗೌಡರು ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಕಾಲೇಜು ಶಿಕ್ಷಣ ಇಲಾಖೆ ಮೂಲಕ ಅತಿಥಿ ಉಪನ್ಯಾಸಕರಿಗೆ ವೇತನ ನೀಡಲಿ. ಅಂದ್ರೆ ಈ 3 ಇಲಾಖೆಗಳೇನಿದಾವೋ, ಈ 3 ಇಲಾಖೆಗಳಲ್ಲಿ ಸುಮಾರು ಅಗತ್ಯವಿರುವ 183 ಮಂದಿ ಅತಿಥಿ ಉಪನ್ಯಾಸಕರನ್ನ 2026-27ನೇ ಸಾಲಿಗೆ ತಾವೇ ನೇಮಿಸಿಕೊಳ್ಳಿ ಅಂತ ಹೇಳಲಾಗಿದೆ. ಆದ್ರೆ ಏನು ಅತಿಥಿ ಉಪನ್ಯಾಸಕರಿಗೆ ಈ ಸಂಬಳವನ್ನ ಕೊಡ್ತಾ ಇದ್ದೀರೋ, ಅಂದ್ರೆ ಕಾಲೇಜು ಶಿಕ್ಷಣ ಇಲಾಖೆಯ ವತಿಯಿಂದ ಕೊಡ್ತಾ ಇದ್ದೀರೋ, ಅದೇ ರೀತಿಯಾಗಿ ನೀವು ಈ 3 ವಿಶ್ವವಿದ್ಯಾಲಯಗಳಿಗೂ ಕೂಡ ಈ ಒಂದು ಗೌರವಧನವನ್ನ ನೀಡಿ. ಇದುವರೆಗೂ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಅಗತ್ಯವಿರುವ ಅತಿಥಿ ಉಪನ್ಯಾಸಕರಿಗೆ ವಾರ್ಷಿಕ ಸುಮಾರು 5,70,00,000 ರು ಮತ್ತು ಕಾಯಂ ಪ್ರಾಧ್ಯಾಪಕರಿಗೂ ವಾರ್ಷಿಕ ಸುಮಾರು 6 ಕೋಟಿಗಳನ್ನು ನೀಡುತ್ತಿದ್ದು, ವಾರ್ಷಿಕ ಒಟ್ಟು 11,70,00,000 ರುಗಳನ್ನು ವೇತನ ಸಂಬಂಧ ಸರ್ಕಾರದಿಂದಲೇ ಭರಿಸಲಾಗುತ್ತಿತ್ತು. ಆದ್ರೆ ಈಗ ಒಂದು ಹೊಸದಾಗಿ ಪತ್ರವನ್ನ ರವಾನೆ ಆಗಿದೆಯಲ್ಲ, ಇದು ಯಾಕೆ? ಈ ರೀತಿಯಾಗಿ ಯಾಕೆ ಮಾಡ್ತಿದ್ದೀರಿ? ಈ ಕಾಲೇಜು ಶಿಕ್ಷಣ ಇಲಾಖೆ ಹಂತದಲ್ಲೇ ಈ ಒಂದು ಗೌರವಧನವನ್ನ ನೀಡಿದ್ರೆ ಏನು ಸಮಸ್ಯೆ ಆಗುತ್ತೆ? ಈ ರೀತಿಯಲ್ಲಿ ಮಾಡೋದು ಒಂದು ಆಘಾತಕಾರಿ ಒಂದು ವಿಚಾರ ಆಗಿದೆ ಅಂತಕ್ಕಂತ ಒಂದು ಪ್ರತಿಕ್ರಿಯೆಯನ್ನು ಕೂಡ ಮಾಜಿ ಉಪಸಭಾಪತಿಗಳು ಮಾಧ್ಯಮಗಳ ಮೂಲಕ ಒತ್ತಾಯವನ್ನ ಮಾಡಿದ್ದಾರೆ. ಪ್ರೀತಿವೀಕ್ಷಕರೇ, ಒಟ್ಟಾರೆ 2026-27ನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಒಂದು ಆಯ್ಕೆ ಪ್ರಕ್ರಿಯೆ ಆರಂಭ ಆಗಬೇಕು. ಆದಷ್ಟು ಬೇಗ. ಆದರೆ ಏನು ಕಾಲೇಜುಗಳು ಆಲ್ರೆಡಿ ಈಗ ಓಪನ್ ಆಗ್ತಾ ಇದಾವೆ. ಒಂದೊಂದು ವಿಶ್ವವಿದ್ಯಾಲಯಗಳಿಗೆ ಈಗ ಆಲ್ರೆಡಿ ಪ್ರಥಮ ದರ್ಜೆ ಕಾಲೇಜುಗಳು ಓಪನ್ ಆಗ್ಬಿಟ್ಟಿದಾವೆ. ಈ ಜುಲೈಯಿಂದ ಅಂತೂ ಎಲ್ಲಾ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಓಪನ್ ಆಗ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಮತ್ತೆ ಏನಾದ್ರೂ ಮುಂದೋದ್ರೆ, ಲೇಟ್ ಆಗ್ತಾ ಹೋದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಮಸ್ಯೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳು ನಡೆಯೋದು ಕಷ್ಟ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಸುಮಾರು 60-70% ಅತಿಥಿ ಉಪನ್ಯಾಸಕರಿಂದ ಈ ಕಾರ್ಯಭಾರಗಳು ನಡೀತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಈಗ ಏನಾದ್ರೂ ಬೇಗ ಅತಿಥಿ ಉಪನ್ಯಾಸಕರನ್ನ ತುಂಬಲಿಲ್ಲ ಅಂತ ಹೇಳಿದ್ರೆ, ಆ ಒಂದು ವಿದ್ಯಾರ್ಥಿಗಳು ಪಾಠಗಳನ್ನ ಕೇಳುವಲ್ಲಿ ವಂಚಿತರಾಗ್ತಾರೆ. ಇನ್ನು ಉಳಿದಂತೆ ಈ ವ್ಯಾಲ್ಯೂಯೇಷನ್ಸ್ ಅದು ಇದು ಬಂದು ಒಂದಷ್ಟು ಜನ ವ್ಯಾಲ್ಯೂಯೇಷನ್ ಕಡೆ ಹೋಗೋದ್ರಿಂದ ಈ ಪಾಠ ಪ್ರವಚನಗಳು ನಡೆಯೋದಿಲ್ಲ. ಈ ಸರ್ಕಾರಿ ಕಾಲೇಜುಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಬೇಗ ನಡೀಬೇಕು ವಿದ್ಯಾರ್ಥಿಗಳ ದೃಷ್ಟಿಯಿಂದ. ಪ್ರೀತಿವೀಕ್ಷಕರೇ, ಇದಿಷ್ಟು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕರ್ನಾಟಕದಾದ್ಯಂತ ಎಲ್ರಿಗೂ ಈ ಮಾಹಿತಿ ತಲುಪಬೇಕಾಗಿದೆ. ದಯವಿಟ್ಟು ಶೇರ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮಾಡಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್. ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.